ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಷ್ಟು ದಿನದಿಂದ ನೀವು ಗೃಹಲಕ್ಷ್ಮಿ ಯೋಜನೆಯ ಯಾವ ಕಂತಿನ ಹಣ ಬಂದಿದೆ, ಯಾವ ಕಂತಿನ ಹಣ ಬಂದಿಲ್ಲ ಅಂತ ಒದ್ದಾಡ್ತಿರ್ತಿದ್ರಿ. ಯಾಕಂದ್ರೆ ನಿಮಗೆ ಯಾವ ರೀತಿ ಹಣ ಬಂದಿದೆ ಏನು ಅಂತ ಸ್ಟೇಟಸ್ ಚೆಕ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಯಾವ ಡೇಟ್ಗೆ ಬಂದಿದೆ, ಯಾವ ತಿಂಗಳಿನ ಹಣ ಬಂದಿದೆ ಏನು ಮೊದಲು ಚೆಕ್ ಮಾಡೋಕೆ ಆಗ್ತಿಲ್ಲ. ಈಗ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡೋಕ್ಕೆ ಹೊಸ ಲಿಂಕ್ ಆದ್ರೆ ಬಂದಿದೆ. ಈಗ ಸ್ಟೇಟಸ್ ಅದು ಆಕ್ಟಿವ್ ಆಗಿ ನಿಮಗೆ ತೋರಿಸುತ್ತೆ. ಯಾವ ತಿಂಗಳಿನ ಹಣ ಯಾವ ದಿನಾಂಕಕ್ಕೆ ಬಂದಿದೆ ಅನ್ನೋದು ಕೂಡ ತೋರಿಸುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮಗೆ ಎಲ್ಲರಿಗೂ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡೆ ವಿಡಿಯೋನ ನೋಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ನೋಡಿ, ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಸ್ಟೇಟಸ್ ಚೆಕ್ ಮಾಡೋದಾದ್ರೆ ತೋರಿಸ್ತೀನಿ. ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಬ್ರೌಸರ್ ಆದ್ರೆ ಓಪನ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಒಂದು ಬ್ರೌಸರ್ ಅಲ್ಲಿ ನೀವು ಮಾಹಿತಿ ಕಣಜ ಅಂತ ಟೈಪ್ ಮಾಡಿ. ನೋಡಿ, ಇಲ್ಲಿ ನಾನೀಗ ಟೈಪ್ ಮಾಡಿ ತೋರಿಸ್ತೀನಿ. ಮಾಹಿತಿ ಕಣಜ ಅಂತ ಟೈಪ್ ಮಾಡಿ. ನೋಡಿ, ಮಾಹಿತಿ ಕಣಜ ಅಂತ ಟೈಪ್ ಮಾಡಿ. ನಾನು ಇಲ್ಲಿ ಟೈಪ್ ಮಾಡಿದ್ದೀನಲ್ಲ, ಇದೇ ರೀತಿ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಮಾಹಿತಿ ಕಣಜ ಅಂತ ಒಂದು ತೋರಿಸುತ್ತೆ. ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಸರ್ಚ್ ಬಾರ್ ಆದ್ರೆ ಕಾಣಿಸ್ತಿರುತ್ತೆ, ಇಲಾಖೆ ಹುಡುಕಿ ಅಂತ. ಇಲ್ಲಿ ನೀವು ಕನ್ನಡದಲ್ಲೇ ಟೈಪ್ ಮಾಡ್ಕೋಬಹುದು. ಬೇಕಾದ್ರೆ ಮಹಿಳಾ ಅಂತ ಟೈಪ್ ಮಾಡಿ. ಇಲ್ಲಿ ಮಹಿಳಾ ಅಂತ ಟೈಪ್ ಮಾಡಿ. ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಿದ ತಕ್ಷಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ತೋರಿಸಿದ ತಕ್ಷಣ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನು ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಿ. ಓಕೆನಾ? ಸಬ್ಮಿಟ್ ಕೊಟ್ಟ ಕೂಡಲೇ ನೋಡಿ, ಇಲ್ಲಿ ಅಪ್ಲೈ ಡೇಟು ನೀವು ಅಪ್ಲೈ ಮಾಡಿರೋದು ಯಾವಾಗ 21/7/2023. ಇಲ್ಲಿ ನಿಮ್ಮ ಅರ್ಜಿಗೆ ದಿನಾಂಕ ಬೇರೆ ಇರುತ್ತೆ. ಸ್ಟೇಟಸ್ ಅಪ್ರೂವ್ಡ್ ಡೇಟು. ಈಗ ನಮ್ಗೆ ಹಣ ಯಾವಾಗ ಬಂದಿದೆ ಏನು ಅಂತ ತೋರಿಸ್ಬೇಕಂದ್ರೆ ಇಲ್ಲಿ ಪಕ್ಕದಲ್ಲಿ ಡೀಟೇಲ್ಸ್ ಅಂತ ಇದೆ. ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಾನು ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಗಸ್ಟ್ ತಿಂಗಳಿನ ಹಣ ನಮಗೆ ಆಗಸ್ಟ್ ತಿಂಗಳಿನ ಹಣ ಯಾವಾಗ ಬಂದಿದೆ ಅಂದ್ರೆ ನಮ್ಮ ತಾಯಿ ಅವ್ರಿಗೆ ನೋಡಿ, ಇಲ್ಲಿ ಆಗಸ್ಟ್ ತಿಂಗಳದು 31/8/2023 ಬಂದಿದೆ. ಓಕೆನಾ? ಆಗಸ್ಟ್ ತಿಂಗಳ ಹಣ ಬಂದ್ಬಿಟ್ಟು ನಮಗೆ 31/8/2023 ಬಂದಿದೆ. ಸೆಪ್ಟೆಂಬರ್ ತಿಂಗಳ ಹಣ ಅಂದ್ರೆ ಎರಡನೇ ಕಂತಿನ ಹಣ, ಎರಡನೇ ಕಂತಿಂದ ಬಂದ್ಬಿಟ್ಟು 18/10/2023 ಬಂದಿದೆ. ಓಕೆನಾ? 10ನೇ ತಿಂಗಳಲ್ಲಿ ಬಂದಿದೆ ಸೆಪ್ಟೆಂಬರ್ದು. ನೆಕ್ಸ್ಟ್ ಅಕ್ಟೋಬರ್ ತಿಂಗಳಿನ ಹಣ ನಮ್ಗೆ ಯಾವಾಗ ಬಂದಿದೆ ಅಂದ್ರೆ ಡಿಸೆಂಬರ್ 2ನೇ ತಾರೀಕಾದ್ರೆ ಹಣ ಬಂದಿದೆ. ಈ ರೀತಿಯಾಗಿ ನಮಗೆ 3 ಕಂತಿನ ಹಣ ಬಂದಿದೆ. ಯಾವ ದಿನಾಂಕಕ್ಕೆ ಬಂದಿದೆ ಅಂತ ಕೂಡ ಇಲ್ಲಿ ತೋರಿಸ್ತಿದೆ. ನಿಮ್ಮ ಸ್ಟೇಟಸ್ ಚೆಕ್ ಮಾಡಿ, ನಿಮಗೂ ಗೊತ್ತಾಗುತ್ತೆ ನಿಮ್ಗೆ ಯಾವ ದಿನಾಂಕಕ್ಕೆ ಹಣ ಬಂದಿದೆ. ಒಂದು ವೇಳೆ ಏನಾಗಿರುತ್ತೆ ಅಂದ್ರೆ ಕೆಲವ್ರದ್ದು ಬೇರೆ ಅಕೌಂಟ್ಗೂ ಹಣ ಆದ್ರೆ ಜಮಾ ಆಗಿರ್ಬೋದು, ಅದರಿಂದ ಅವ್ರ ಹಣ ಬಂದಿಲ್ಲ ಅನ್ಕೊಳ್ತಿರ್ತೀರಾ. ಈಗ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಂತಿನ ಹಣ ಯಾವಾಗ ಬಂದಿದೆ, ಯಾವ ತಿಂಗಳಿನಲ್ಲಿ ಬಂದಿದೆ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಈಸಿಯಾಗಿ ಈ ರೀತಿಯಾಗಿ ಚೆಕ್ ಮಾಡ್ಕೋಬಹುದು. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.